ಇದೇ ಗೋಲ್ಡನ್ ಟೆಂಪಲ್ ಅಂದರೆ ಚಿನ್ನದ ದೇವಸ್ಥಾನದ ಮುಂಬಾಗಿಲು. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀವಿ, ಯಾಕಂದರೆ ಜಾಸ್ತಿ ಜನ ಯಾರು ಬರಲ್ಲ ಇಷ್ಟು ಬೇಗ. ಸೊ ನಾವಿವತ್ತು ಮೈಸೂರು ಜಿಲ್ಲೆಯ ಬೈಲ್ಕುಪ್ಪದಲ್ಲಿ ಲೊಕೇಟ್ ಆಗಿರುವ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಇದು ಎಂಟ್ರೆನ್ಸ್ ಫೀಸ್ ಏನಿರೋದಿಲ್ಲ, ಇಲ್ಲಿ ಫ್ರೀ ಇರುತ್ತೆ ಎಂಟ್ರೆನ್ಸ್. ಈ ಎಲ್ಲ ರೂಮ್ಸ್ ಅಂತಂದರೆ ಮಾಂಕ್ಸ್ಗಳಿಗೆ ಇರೋ ರೂಮ್ಗಳದೆಲ್ಲ, ಮತ್ತು ಅಲ್ಲಿ ಹೋಟೆಲ್ ಕಳ್ಸ ಇದೆ. ಇನ್ನು ಈ ಕಡೆ ಒಂದು ಶಾಪ್ ಇದೆ. ಸದ್ಯಕ್ಕೆ ನಾವು ಹೋಗುವಾಗ ಮಳೆ ಇರಲಿಲ್ಲ, ಬಟ್ ತುಂಬ ಗಾಳಿ ಇತ್ತು. ಅಪ್ಪ ನಾವು ಗೋಲ್ಡನ್ ಟೆಂಪಲ್ಗೆ ತುಂಬ ಸತಿ ಬಂದಿದ್ದೀವಿ. ಏನನ್ನೋದು ಇವತ್ತು ಟೂರಿಸ್ಟ್ ಅವ್ರು ಕಮ್ಮಿ ಅಂತಲೇ ನಾನು ಇವತ್ತು ಬಂದಿದ್ದೀನಿ. ಮಂಡೇ ಆಗಿರೋದ್ರಿಂದ ಬೇಡ, ನಾನು ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಟೂರಿಸ್ಟ್ ಕಮ್ಮಿ ಇರೋದ್ರಿಂದ ಇವತ್ತು ನಾನು ಬಂದಿದ್ದೀನಿ. ಇಲ್ಲಿ ಏನಕ್ಕೆ ಈ ಥರ ದೀಪ ಹಚ್ಚಿದ್ದಾರೆ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅಂಗವಿಕಲರಿಗೆ, ಬಡವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಯಾವಾಗಲೂ ದೀಪ ಹಚ್ತಾರೆ. ಇದಕ್ಕೆ ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ ಅಂತ ಕರೀತಾರೆ. ಅಲ್ಲೇ ಬರೆದಿದ್ದಾರೆ. ಅಲ್ಲಿ ಪ್ರತಿಯೊಂದು ಗೋಡೆ ಮೇಲೂ ಎಷ್ಟು ಸುಂದರವಾಗಿ ಚಿತ್ರ ಬಿಡಿಸಿದ್ದಾರೆ ಅಂತ ನೀವು ನೋಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಂದರೆ ಏನಂತ ಅಂದರೆ ಗೋಡೆಗಳನ್ನೆಲ್ಲ ನಾವು ಮುಟ್ಟೋ ಹಾಗಿಲ್ಲ. ಆ ಟೇಬಲ್ ಥರ ಇದೆಯಲ್ಲ, ಸೊ ಅಲ್ಲಿ ಏನಂತ ಅಂದರೆ ಅವರು ಪೂಜೆಗೆ ಕೂತ್ಕೊತಾರೆ. ಈ 3 ಮೂರ್ತಿಗಳನ್ನು ಕಂಚು ಮತ್ತು ಚಿನ್ನದ ಲೇಪನದಿಂದ ಮಾಡಿರೋದು. ಇಲ್ಲಿ ಪೇಂಟಿಂಗ್ಸ್ಗಳು ಅವ್ರವ್ರ ಕಲ್ಚರ್ನ ಸೂಚಿಸ್ತದೆ. ಇದು ಬ್ಯಾಕ್ ಸೈಡ್ ಇರುವಂತಹ ಪಾರ್ಕ್. ಅದೇನಪ್ಪ ಅದು ಆ ಕಡೆ ರೂಮ್ಸ್ ಎಲ್ಲ ಇರೋದು? ಓ, ಅಷ್ಟೇ ಅಲ್ವಾ?
ಪೇಂಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಯಾವುದು ವಾಲ್ ಪೇಂಟಿಂಗ್ಸ್ ಎಲ್ಲ ವಾಲೆಲ್ಲ ನಾವು ಮುಟ್ಟೋ ಹಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವಾಲ್ ಪೇಂಟಿಂಗ್ಸ್. ಈ ಟಿಬೆಟಿಯನ್ಸ್ ಪದ್ಧತಿ ಅಥವಾ ಸಂಪ್ರದಾಯ ಏನು ಅಂತಂದರೆ, ಅವ್ರ ಮನೆಯಿಂದ ಒಬ್ಬರಾದರೂ ಸನ್ಯಾಸತ್ವ ತಗೊಳ್ಳೇಬೇಕು. ಗಂಡು ಅಥವಾ ಹೆಣ್ಣು ಒಬ್ಬರು ಸನ್ಯಾಸತ್ವ ತಗೊಳ್ಳೇಬೇಕು. ಸೊ ಇಲ್ಲಿ ಇಡೀ ಟಿಬೆಟ್ ಕ್ಯಾಂಪ್, ಈಗ ಟಿಬೆಟಿಯನ್ಸ್ ಇದೆಯಲ್ಲ, ಅದು ಯಾವ ಥರ ಇದೆ ಅಂತ ಇಲ್ಲಿ ಫುಲ್ ಡೆಮೋ ಥರ ಮಾಡಿದ್ದಾರೆ. ಈಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಮಳೆ ಇದೆ ಅಂತ. ನಾನೇನಾದರೂ ನನ್ನ ಹಳೆ ವೀಡಿಯೋಸ್ ಇರುತ್ತಲ್ಲ, ನಾನು ತುಂಬ ಸತಿ ಬಂದಿದ್ದೀನಿ ಇಲ್ಲಿ, ಆಗ ವೀಡಿಯೋ ಮಾಡಿದ್ದೀನಿ. ಅದಾದರೆ ನಾನು ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆಗೆ. ಓಕೆ, ಇಲ್ಲಿ ಹೇಗಿದೆ ಹಾಗೆಯೇ ಟಿಬೆಟ್ ಕ್ಯಾಂಪ್ ಇರೋದು. ಇಲ್ಲಿಗೆ ಬಂದರೆ ಎಷ್ಟು ಪೀಸ್, ಶಾಂತಿ ಅನಿಸುತ್ತೆ ಅಲ್ಲ. ನಾನು ಸುಮಾರು ಸತಿ ಬಂದಿದ್ದೀನಿ, ಪ್ರಶಾಂತವಾಗಿರುತ್ತೆ, ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬರುವಾಗ. ಎಲ್ಲರೂ ನಿಮಗೆ ಗೋಲ್ಡನ್ ಟೆಂಪಲ್ ಹೇಗಿದೆ ಅಂತ ತೋರಿಸ್ಬೋದು, ಬಟ್ ನಾನೀಗ ನಿಮಗೆ ವಿಶೇಷವಾಗಿರೋ ಒಂದು ಗೋಲ್ಡನ್ ಟೆಂಪಲಲ್ಲೇ ಇರೋ ಇನ್ನೊಂದು ವಿಶೇಷವಾದ ಸ್ಥಳವನ್ನು ತೋರಿಸ್ತೇನೆ. ಇದನ್ನ ಗುಂಬ ಸುತ್ತೋದು ಅಂತ ಹೇಳ್ತಾರೆ. ಸೊ ನಾನು ನಮ್ಮಣ್ಣ ನಮ್ಮಪ್ಪ, ಅಂದರೆ ನಾನು ನಮ್ಮಣ್ಣ ಚಿಕ್ಕ ವಯಸ್ಸಲ್ಲಿರುವಾಗೆಲ್ಲ ತುಂಬ ಸತಿ ಇಲ್ಲಿ ಬಂದು ಸುತ್ತಿದ್ದೀವಿ. ಈ ಥರ ಪ್ರತಿಯೊಂದೂ ಮಾಡ್ಕೊಂಡು ಹೋಗಬೇಕು. ನಮ್ಗೆ ಒಳ್ಳೆಯದಾಗಲಿ, ನಾವು ಅಂದ್ಕೊಂಡಿದ್ದು ನೆರವೇರಲಿ, ಬೇರೆಯವ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇದನ್ನ ಗುಂಬ ಸುತ್ತೋದು ಅಂತಲೂ ಹೇಳ್ತಾರೆ. ನಾನು ಗೊತ್ತಿರೋ ಪ್ರಕಾರ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಈ ಥರ ಎಲ್ಲನೂ ಅಂತಿಲ್ಲ, ಬರೀ ಈ ಥರ ಒಂದೊಂದು ಇರುತ್ತಲ್ಲ, ಅದರಲ್ಲಿ ಒಂದೊಂದನ್ನು ಸುತ್ತಕೊಂಡು ಹೋದರೂ ನಾವು ಏನು ನಮಗೆ ಬೇಕು ಅದನ್ನು ಬೇಡ್ಕೊಂಡು ನೆರವೇರಲಿ ಅಂತ ಬುದ್ಧನಲ್ಲಿ ಪ್ರಾರ್ಥಿಸೋದು. ಸುಮಾರು ಸತಿ ಬಂದಿದ್ದೀನಿ. ಗುಂಬ ಸುತ್ತೋದು ಅಂತ ಹೇಳ್ತಾರೆ. ಇಲ್ಲಿ ಏನು ವಿಶೇಷ ಅಂತ ಅಂದರೆ, ನಾವು ಎಷ್ಟು ಬೇಕಾದರೂ ಪ್ರದಕ್ಷಿಣೆ ಹಾಕ್ಬೋದು. ನಮಗೆ ಮನಸ್ಸಿಗೆ ಬಂದಷ್ಟು ನಾವು ಏನೇ ಬೇಡ್ಕೊಂಡಿದ್ರೂ ಅದು ಬೇಗ ನೆರವೇರಲಿ ಅಂತ ಇಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಪ್ರದಕ್ಷಿಣೆ ಹಾಕ್ತಾರೆ. ಸೊ ಇಲ್ಲೇನಕ್ಕೆ ಸುತ್ತೋದು ಅಂತಂದರೆ, ಇದನ್ನ ನಾವು ಬೇರೆಯವ್ರಿಗೇನಾದರೂ, ಅಂದರೆ ನಾವೇನಾದರೂ ತಪ್ಪು ಮಾಡಿದರೆ, ನಾವು ಮಾಡಿರೋ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸುತ್ತಾರೆ. ಇದು ಟಿಬೆಟಿಯನ್ಸ್ಗಳದ್ದು ಶಾಪ್ ಇರೋದು.
ಗುಂಬ ಪ್ರದಕ್ಷಿಣೆ ಅಂತ ಆಗಲೇ ಹೇಳಿದ್ನಲ್ಲ, ಸೊ ಅದು ಮುಗಿಸ್ಕೊಂಡು ಬರುವಾಗ ಈ ರೋಡಿಂದ ನಾವು ಆಚೆಗೆ ಬರ್ತೀವಿ. ಅಲ್ಲಿಗೆ ಹೋಗಲಿಲ್ಲ ಅಂತಂದರೆ ನಾವು ಗೋಲ್ಡನ್ ಟೆಂಪಲ್ ಮೇನ್ ಎಂಟ್ರೆನ್ಸಿಂದನೇ ಆಚೆಗೆ ಬರ್ತೀವಿ, ಇಲ್ಲಾಂದರೆ ಈ ರೋಡಿಂದ ನಾವು ಆಚೆಗೆ ಬರ್ತೀವಿ. ಇಲ್ಲಿಗೆ ಗೋಲ್ಡನ್ ಟೆಂಪಲಿಂದ ಹೊರಗಡೆ ಬಂದ್ವಿ. ಸೊ ಗೋಲ್ಡನ್ ಟೆಂಪಲ್ ಟಿಬೆಟ್ ಅಂತಂದರೆ ಮೊಮ್ಮೋಸ್ ಮತ್ತು ನೂಡಲ್ಸ್ ಎಲ್ಲ ಇಲ್ಲಿ ಫೇಮಸ್ ಇರುತ್ತೆ. ನನಗೆ ಮೊಮ್ಮೋಸ್ ಅಂದರೆ ಇಷ್ಟ ಇಲ್ಲ ತಿನ್ನೋಕ್ಕೆ, ಅದಕ್ಕೆ ನಾನು ಐಸ್ ಕ್ರೀಮ್ ತಗ್ಸ್ಕೊಂಡಿದ್ದೀನಿ. ಇಲ್ಲಿ ಟಿಬೆಟ್ ಕಿಚನ್ ಫೇಮಸ್ ಇದೆ. ಎಷ್ಟು ಕ್ಲೀನ್ ಇರುತ್ತೆ ಅಂತಂದರೆ ಗೋಲ್ಡನ್ ಟೆಂಪಲ್ ತುಂಬಾ ಕ್ಲೀನಾಗಿರುತ್ತೆ. ಬರೀ ಗೋಲ್ಡನ್ ಟೆಂಪಲ್ ಮಾತ್ರ ಅಲ್ಲ, ಇವ್ರದ್ದು ಎಷ್ಟು ಕ್ಯಾಂಪ್ ಇದೆ ಅಪ್ಪ? ಒಂದು 25-26 ಕ್ಯಾಂಪ್ ಇದೆ. ಅಂದರೆ ಟಿಬೆಟ್ ಕ್ಯಾಂಪ್ ಅಂತ, ಅಂದರೆ ವಾಸಿಸ್ತಾರಲ್ಲ ಜನ ಅಲ್ಲಿ. ಅಲ್ಲೂ ಅಷ್ಟೇ ಎಲ್ಲ ಕ್ಲೀನಾಗಿರುತ್ತೆ ಅಲ್ಲಪ್ಪ, ಫುಲ್ ನೀಟಾಗಿ ಕ್ಲೀನ್ ಇರುತ್ತೆ ರೋಡ್ಸ್ ಎಲ್ಲ. ಇಲ್ಲೂ ಅಷ್ಟೇ ಎಷ್ಟು ಕ್ಲೀನ್ ಇದೆ ಅಂದರೆ. ಈ ಮಳೆಯಲ್ಲಿ ಟೀ ಕಾಫಿಯನ್ನು ಎಲ್ಲರೂ ಕುಡಿತಾರೆ, ಐಸ್ ಕ್ರೀಮ್ ತಿನ್ನಬೇಕು, ಎಷ್ಟು ಮಜಾ ಇರುತ್ತೆ ಗೊತ್ತಾ. ಅಯ್ಯಯ್ಯೋ, ಇದೆ ಐಸ್ ಕ್ರೀಮ್ ಎಲ್ಲ ಚಿತ್ತಲ್ ಪತ್ತಲ್ ಆಗೋಗ್ಬಿಟ್ಟಿದೆ. ಫೋನು ಅದು ಎಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ. ಈಗ ಮನೆಗೆ ಹೊರಡ್ತಾ ಇದ್ದೀವಿ ಅಪ್ಪ. ಸೊ ಏನಂತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಬಾಯ್ ಬಾಯ್.